everyone fine. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕರಿಯ ಅನ್ನುವಂತಹ ಪದ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ರು. ನನ್ನನ್ನು ಅವರು ಕುಳ್ಳ ಅಂತ ಕರೀತಾ ಇದ್ರು ಅಂತ ಜಮೀರ್ ಅಹಮದ್ ಅವರು ಆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ರು. ಆದರೆ ನಾನು ಜಮೀರ್ ಅವರನ್ನ ಎಲ್ಲೂ ಕೂಡ ಕುಳ್ಳ ಅಂತ ಕರೆದೇ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹಾಗೂ ಜಮೀರ್ ಅಹಮದ್ ಅವರ ಆತ್ಮೀಯತೆ ಕೇವಲ ರಾಜಕೀಯವಾಗಿ ಮಾತ್ರ ಇದೆ. ಕರಿಯ ಅಂತ ಜಮೀರ್ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ಹೇಳಿಕೆ ಅಮಾಯಕರು ಕೊಟ್ಟಿದ್ದೇ ಆದರೆ ಅಂಥವರನ್ನ ಜೈಲಿಗೆ ಕಳಿಸ್ತಾರೆ. ಇದನ್ನ ಸಹ ಎಸ್ಐಟಿಗೆ ಕೊಡಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಎಲ್ಲವನ್ನ ಎಸ್ಐಟಿಗೆ ಕೊಡ್ತಾ ಇದ್ದಾರೆ, ಇದನ್ನು ಎಸ್ಐಟಿಗೆ ಕೊಡಲಿ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಯಾವ ಸಮಯದಲ್ಲಿ ಯಾರ ಕಾಲನ್ನ ಹಿಡಿದಿದ್ರು, ಇವರೆಲ್ಲ ಎಲ್ಲಿದ್ರು ಎಲ್ಲವೂ ಕೂಡ ನನಗೆ ಗೊತ್ತಿಲ್ವಾ, ಚಲುವ ಅಂತ ಕರೆದಿಲ್ವಾ ಅಂತ ಹೇಳ್ತಾರೆ. ಇದು ಅವರ ಕಲ್ಚರ್ ಅನ್ನ ತೋರಿಸುತ್ತೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ये कौन बोल रहा सो? हमारा काला कुमार स्वामी. ये कौन बोल रहा सो? हमारा काला कुमार स्वामी. ये कौन बोल रहा सो? हमारा काला कुमार स्वामी. ये कौन बोल रहा सो? हमारा काला कुमार स्वामी. ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಎ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ. ಸಂಸ್ಕೃತಿಯನ್ನು ತೋರಿಸುತ್ತೆ. ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ದರೆ, ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು, ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು, ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು. ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು, ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರ. ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ. ಗರ್ವಭಂಗ ಅಂದರೆ ತಪ್ಪೇನಿದೆ? ಏನದು ಇದು ವರ್ಣ ಅದು ಗರ್ವಭಂಗ ಅಂತಕ್ಕಂಥದ್ದು, ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದ್ರ ವರ್ಣ ಅದು? ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ, ಅನ್ಪಾರ್ಲಿಮೆಂಟ್ ಏನಿಲ್ಲ, ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ, ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ. ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕಾಲಿಡಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ. ಎಲ್ಲೆಲ್ಲಿದ್ರು ಇವರೆಲ್ಲ. ನಾನು ರಾಜಕೀಯವಾಗಿದ್ದಂಥದ್ದು, ವೈಯಕ್ತಿಕವಾಗಲ್ಲ, ರಾಜಕೀಯವಾಗಿದ್ದಂಥದ್ದು. ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವ? ಚಲೋ ಯಶಮ್ ಏನು ಹೇಳ್ತಾನೆ? ಏನು ಚೆಲುವ ಅಂತ ಕರಿಬೇಕಿತ್ತ? ಚೆಲುವ ಅಂತ ಕರಿತೀರ ನಿಮ್ಮನ್ನ ಅಂತ ಕೇಳ್ತೇನೆ. ನಾನು ಹೇಳಿದ್ನಲ್ಲ, ಸ್ಪೀಕರು, ವಿಧಾನ ಪರಿಷತ್ ಸ್ಪೀಕರು ಹೊರಟ್ಟಿಯವ್ರಿಗೆ ಯಾಕೆ ಹೊಡಿಯಕ್ಕೆ ಹೋದ್ರಿ? ವಿಧಾನದ ಹೊರಟ್ಟಿಯವ್ರಿಗೆ ಕೇಳಿ, ಹೊಡಿಯಕ್ಕೆ ಹೋಗಿದ್ರಲ್ಲ, ಯಾವ ಕಾರಣಕ್ಕೆ ಹೊಡಿಯಕ್ಕೆ ಹೋಗಿದ್ರು? ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ, ಅವರ ಒಂದು ಕಲ್ಚರ್ ಏನಿದೆ ತೋರಿಸಿದ್ದಾರೆ. ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕಾದ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡಕ್ಕೆ